ಒಡಿಸ್ಸಾದ ಪುಣ್ಯಕ್ಷೇತ್ರವಾದಂತಹ ಜಗನ್ನಾಥ ಪುರಿ ಶ್ರೀ ಆದಿಶಂಕರಾಚಾರ್ಯರಿಂದ ಪ್ರತಿಷ್ಠಾಪಿಸಲ್ಪಟ್ಟಂತಹ ಭಾರತದ 4 ಪ್ರಮುಖ ಚತುರ್ಧಾಮಗಳಲ್ಲಿ ಒಂದಾಗಿರುವಂತದ್ದು. ಇಲ್ಲಿ ಪ್ರತಿ ವರ್ಷ ನಡೆಯುವಂತಹ ರಥಯಾತ್ರೆ ಏನಿದೆ ಅದು ಕೇವಲ ರಥಯಾತ್ರೆ, ಧಾರ್ಮಿಕ ಯಾತ್ರೆ ಮಾತ್ರವಲ್ಲ, ಅದು ಕೋಟ್ಯಾಂತರ ಜನರ ನಂಬಿಕೆಗಳು, ಭಾವನೆಗಳು ಇದೆಲ್ಲದರ ಮಹಾಸಂಗಮ ಆಗಿರುವಂತದ್ದು. ಅಲ್ಲಿ ವಿಶ್ವವಿಖ್ಯಾತ ರಥಯಾತ್ರೆ ಆರಂಭ ಆಗಿದೆ. ಲಕ್ಷಾಂತರ ಭಕ್ತರು ಅಲ್ಲಿಗೆ ಭೇಟಿ ಕೊಡ್ತಾರೆ. ಯಾಕೆ ಅಲ್ಲಿಗೆ ಅಷ್ಟೊಂದು ಲಕ್ಷಾಂತರ ಜನರು ಭೇಟಿ ಕೊಡ್ತಾರೆ ಅಂತ ನೋಡೋದಾದ್ರೆ ಅಲ್ಲಿ ನಡೆಯುವಂತಹ ಸಾಕಷ್ಟು ವಿಸ್ಮಯಗಳು. ಸೊ ಆ ಎಲ್ಲ ವಿಸ್ಮಯಗಳನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ. ಅಲ್ಲಿ ನಡೆಯುವಂತಹ ಮೊದಲನೇ ವಿಸ್ಮಯ ಏನಂತಂದ್ರೆ ಅಲ್ಲಿ ಪ್ರತಿದಿನ ಗೋಪುರದ ಮೇಲೆ ಇರುವಂತಹ ಧ್ವಜವನ್ನ ಚೇಂಜ್ ಮಾಡಲಾಗತ್ತೆ. ಅಂದ್ರೆ ಅದನ್ನ ಹೇಗೆ ಚೇಂಜ್ ಮಾಡ್ತಾರೆ ಅನ್ನುವಂಥದ್ದೇ ದೊಡ್ಡ ವಿಸ್ಮಯ. ಯಾಕಂದ್ರೆ ಸುಮಾರು ಗೋಪುರ ಏನಿದೆ 45 ಮೆಟ್ಟಿಲುಗಳಷ್ಟು ಎತ್ತರ ಇರುವಂತಹ ಆ ಗೋಪುರವನ್ನ ಯಾವುದೇ ಸುರಕ್ಷತಾ ಕವಚ ಇಲ್ಲದೆ ಬರೀ ಕೈಯಲ್ಲಿ ಹತ್ತಿ ಪ್ರತಿದಿನ ಆ ಧ್ವಜವನ್ನ ಚೇಂಜ್ ಮಾಡಲಾಗತ್ತೆ. ಅಂದ್ರೆ ಈ ಪದ್ಧತಿ ಏನಿದೆ ಅದು ಸುಮಾರು 1800 ವರ್ಷಗಳಿಂದ ಇದನ್ನ ಮಾಡ್ತಾ ಬರ್ತಾ ಇದ್ದಾರೆ. ಮತ್ತೆ ನಿಯಮದ ಪ್ರಕಾರ ಇಲ್ಲಿ ಒಂದೇ ಒಂದು ದಿನ ಕೂಡ ಈ ಧ್ವಜವನ್ನ ಬದಲಾಯಿಸದೇ ಇದ್ರೆ ಸುಮಾರು 18 ವರ್ಷಗಳ ಕಾಲ ದೇವಸ್ಥಾನದ ಬಾಗಿಲನ್ನ ಮುಚ್ಚಬೇಕಾಗತ್ತೆ ಅನ್ನುವಂತಹ ನಿಯಮಗಳು ಕೂಡ ಇರುವಂತದ್ದು. ವಿಸ್ಮಯ ಅಲ್ಲ? ಹಾಗೆ ಎರಡನೇದು, ಅಲ್ಲಿ ಧ್ವಜ ಏನಿದೆ ಜನರಲಿ ನಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಧ್ವಜ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರಾಟವನ್ನ ನಡೆಸಬೇಕು. ಆದ್ರೆ ದೇವಸ್ಥಾನದಲ್ಲಿ ಮೇಲ್ಗಡೆ ಗೋಪುರದ ಮೇಲೆ ಇರುವಂತಹ ಧ್ವಜ ಅದಕ್ಕೆ ವಿರುದ್ಧವಾಗಿ ಹಾರಾಡುತ್ತೆ. ಸೊ ಇದು ಕೂಡ ತುಂಬಾ ದೊಡ್ಡ ವಿಸ್ಮಯ ಅಂತಾನೆ ಹೇಳ್ಬಹುದು. ವಿಜ್ಞಾನಿಗಳಿಗೆ ಕೂಡ ಇದ್ರದ್ದು ಯಾವುದೇ ರೀತಿ ಕ್ಲಾರಿಟಿ ಸಿಕ್ಕಿಲ್ಲ. ಹಾಗೆ ಮೂರನೇ ವಿಸ್ಮಯದ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ಅಲ್ಲಿ ಗೋಪುರ ಏನಿದೆ, ಗೋಪುರದ ನೆರಳು ನೆಲದ ಮೇಲೆ ಬೀಳೋದೇ ಇಲ್ಲ. ಅಂದ್ರೆ ದೇವಸ್ಥಾನದ ಮುಂಭಾಗ ಇರುವಂತಹ ಗೋಪುರ ಅಂದ್ರೆ ಹಗಲಿನ ಸಮಯದಲ್ಲೂ ಸೂರ್ಯ ಯಾವುದೇ ದಿಕ್ಕಿನಲ್ಲಿ ಇದ್ರೆ ಕೂಡ ಗೋಪುರದ ನೆರಳು ನೆಲದ ಮೇಲೆ ಬೀಳೋದೇ ಇಲ್ಲ. ಸೊ ಇದು ಕೂಡ ಒಂದು ದೊಡ್ಡ ವಿಸ್ಮಯ ಅಂತಾನೆ ಹೇಳ್ಬಹುದು. ಹಾಗೆ ದೇವಸ್ಥಾನದ ಗೋಪುರದ ಮೇಲೆ ಯಾವುದೇ ಪಕ್ಷಿಗಳು ಕೂರೋದೇ ಇಲ್ಲ ಅಂತೆ. ಜೊತೆಗೆ ಗೋಪುರದ ಮೇಲೆ ಇರುವಂತಹ ಆಕಾಶದ ಮೇಲೆ ಯಾವುದೇ ವಿಮಾನಗಳಾಗ್ಲಿ ಹಾರಾಟ ನಡೆಸೋದಿಲ್ಲ, ಹಾಗೆ ಪಕ್ಷಿಗಳು ಕೂಡ ಹಾರಾಟವನ್ನ ನಡೆಸೋದಿಲ್ಲ. ಇದಕ್ಕೆ ಕೂಡ ಯಾವುದೇ ರೀತಿ ಅಂದ್ರೆ ಇದಕ್ಕೆ ಕಾರಣವನ್ನ ಇದು ಯಾವ ಕಾರಣಕ್ಕೆ ಆಗತ್ತೆ ಅನ್ನೋದನ್ನ ಇದುವರೆಗೂ ತಿಳ್ಕೊಳ್ಳೋದಿಕ್ಕೆ ಸಾಧ್ಯನೇ ಆಗಿಲ್ಲ. ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ದೇವಸ್ಥಾನ ಅಂದ ತಕ್ಷಣ ಕೆಲವೊಂದು ಸಲ ಸಾವಿರಾರು ಭಕ್ತಾದಿಗಳು ಭೇಟಿ ಕೊಡ್ತಾರೆ, ಕೆಲವೊಂದ್ಸಲ ಲಕ್ಷಾಂತರ ಭಕ್ತಾದಿಗಳು ಭೇಟಿ ಕೊಡ್ತಾರೆ. ಇಂತಿಷ್ಟೇ ಭಕ್ತಾದಿಗಳು ಭೇಟಿ ನೀಡ್ತಾರೆ ಅಂತ ನಾವು ಅದನ್ನ ಗೆಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇದುವರೆಗೆ ಕೂಡ ಅಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಒಂದು ದಿನ ಕೂಡ ಆಹಾರದ ಸಮಸ್ಯೆ ಆಗಿಲ್ಲ, ಮತ್ತೆ ಊಟ ಕೂಡ ವ್ಯರ್ಥ ಆಗಿಲ್ಲ. ಸೊ ಇದು ಒಂದು ವಿಸ್ಮಯ ಅಂತಾನೆ ಹೇಳ್ಬಹುದು. ಹಾಗೆ ಅಲ್ಲಿ ಅಡಿಗೆ ಮಾಡುವಂತಹ ಪದ್ಧತಿ ಅಂದ್ರೆ ದೇವರಿಗೆ ಪ್ರಸಾದವನ್ನ ಮಾಡುವಂತಹ ರೀತಿಯಲ್ಲೂ ಕೂಡ ದೊಡ್ಡ ವಿಸ್ಮಯ ನಡೆಯುತ್ತೆ. ಅಂದ್ರೆ ಅಲ್ಲಿ ಸೌದೆ ಒಲೆಯಲ್ಲಿ ಅಡಿಗೆಯನ್ನ ಪ್ರಸಾದವನ್ನ ಸ್ವೀಕರಿಸಿ ದೇವರಿಗೆ ನೀಡಲಾಗತ್ತೆ. ಅಂದ್ರೆ ಸೌದೆ ಒಲೆಯಲ್ಲಿ 7 ಮಡಿಕೆಗಳಲ್ಲಿ ಅಂದ್ರೆ ಒಂದ್ರ ಮೇಲೆ ಒಂದು ಮಡಿಕೆಗಳನ್ನ ಇಟ್ಟು ಆಹಾರವನ್ನ ಬೇಯಿಸಲಾಗತ್ತೆ. ಅಂದ್ರೆ ಜನರಲಿ ಅದು ಹೇಗಾಗತ್ತೆ, ಬೆಂಕಿಯ ಹತ್ರ ಯಾವ ಪಾತ್ರೆ ಇರತ್ತೆ ಆ ಪಾತ್ರೆಯಲ್ಲಿ ಇರುವಂತಹ ಆಹಾರ ಬೇಗ ಬೇಯಬೇಕು. ಆದ್ರೆ ಇಲ್ಲಿ ನಡೆಯುವಂತಹ ವಿಸ್ಮಯ ಏನಂದ್ರೆ ಇಲ್ಲಿ ಪ್ರತಿದಿನ 7 ಮಡಿಕೆಗಳನ್ನ ಇಟ್ಟು ಆಹಾರವನ್ನ ಬೇಯಿಸಲಾಗತ್ತೆ. ಆದ್ರೆ ಕೆಳಗಡೆಯಿಂದ ಇರುವಂತಹ ಮೇಲ್ಗಡೆ ಇರುವಂತಹ 7ನೇ ಮಡಿಕೆ ಏನಿದೆ ಅದರಲ್ಲಿ ಮೊದಲು ಆಹಾರ ರೆಡಿ ಆಗತ್ತೆ. ತದನಂತರ ಕ್ರಮವಾಗಿ ಅಂದ್ರೆ ಮೇಲಿಂದ ಕೆಳಗಡೆ ಆಹಾರ ರೆಡಿ ಆಗ್ತಾ ಬರುತ್ತೆ. ಇದು ಕೂಡ ಒಂದು ದೊಡ್ಡ ವಿಸ್ಮಯ ಅಂತಾನೆ ಹೇಳ್ಬಹುದು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ,